ದೇವರ ಜಾತ್ರಾ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಜಾತಿಯ ಘರ್ಷಣೆ. ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಕುರುಬರಹಳ್ಳಿಯ ಹನುಮ ಜಾತ್ರಾ ಮಹೋತ್ಸವದ ವಿಚಾರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ದಿನಕ್ಕೊಂದು ಗುಂಪಿನಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ. ಕಾಣದ ಕೈಗಳು ಮಾಡುತ್ತಿರುವ ಕೆಲಸಕ್ಕೆ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿ. ಒಂದು ಗುಂಪಿನ ಸದಸ್ಯರು ಸುಖ ಸುಮ್ಮನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಅರಕೆರೆ ಶಂಕರ್ ಹೆಸರು ಪ್ರಸ್ತಾಪ. ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಅವರಿಗೆ ನಮ್ಮ ಊರಿನ ವಿಚಾರಕ್ಕೆ ಸಂಬಂಧವೇ ಇಲ್ಲ. ವಿಷಯದಲ್ಲಿ ಅವರ ಹೆಸರು ತರುವುದು ತಪ್ಪು ಎಂದು ಗ್ರಾಮದ ಗೌಡರ ಮಗ ಹೇಳಿಕೆ. ದಿನಕ್ಕೊಂದು ಗುಂಪಿನಂತೆ ತಹಸೀಲ್ದಾರ್ ಕಚೇರಿಗೆ ಬಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸುತ್ತಿರುವ ಗ್ರಾಮಸ್ಥರು. ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಿ ಎಂದು ಪ್ರತಿದಿನ ಹೇಳಿದರೂ ಮತ್ತೆ ಮತ್ತೆ ಬರುತ್ತಿದ್ದೀರಾ ಎಂದು ಬೇಸರ ವ್ಯಕ್ತಪಡಿಸಿದ ತಹಸೀಲ್ದಾರ್ ಮಂಜುನಾಥ್. ಜಾತ್ರಾ ಮಹೋತ್ಸವದ ಕರಪತ್ರದಲ್ಲಿ ಹೆಸರು ಬಿಟ್ಟಿರುವ ವಿಚಾರಕ್ಕೆ ಗ್ರಾಮದ ಗೌಡರ ಮೇಲೆ ಅಟ್ರಾಸಿಡ್ ಕೇಸ್ ದಾಖಲು. ಗ್ರಾಮದ ಗೌಡರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಎಂದು ಒಂದು ಗುಂಪಿನವರು ಇನ್ನೊಂದು ಗುಂಪಿನ ಮೇಲೆ ಆರೋಪ. ಗ್ರಾಮದ ಇಬ್ಬರ ವಿಚಾರವನ್ನು ಪದೇ ಪದೇ ಎತ್ತಿ ಹಿಡಿಯುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಮೂರನೇ ವ್ಯಕ್ತಿಗಳ ಮಾತು ಕೇಳಿ ಗ್ರಾಮದಲ್ಲಿ ಗಲಾಟೆ ಮಾಡುವುದು ಸರಿಯಲ್ಲ. ಗ್ರಾಮದ ಎಲ್ಲ ಜನಾಂಗದವರು ಸೇರಿ ಜಾತ್ರೆ ಮಾಡೋಣ ಎಂದು ಗ್ರಾಮದ ಗೌಡರ ಮನವಿ. ಜಾತ್ರೆ ಮಾಡುವ ವಿಚಾರದಲ್ಲಿ ನನ್ನಿಂದ ಯಾವುದೇ ಸಮಸ್ಯೆ ಇಲ್ಲ. ದೇವಸ್ಥಾನಕ್ಕೆ ಬೀಗವು ನಾನು ಹಾಕಿಲ್ಲ ಎಂದು ತಿಳಿಸಿದ ಗ್ರಾಮದ ಗೌಡರು. ಗ್ರಾಮದಲ್ಲಿ ಮೂಡಿರುವ ಅಶಾಂತಿಯನ್ನು ಶಾಂತಗೊಳಿಸುವಂತೆ ಗ್ರಾಮಸ್ಥರಿಂದ ತಹಸೀಲ್ದಾರ್ ಮಂಜುನಾಥ್ಗೆ ಮನವಿ. ಇದೇ ರೀತಿ ಎರಡು ಗುಂಪಿನ ನಡುವೆ ವಾಕ್ಸಮರ ಮುಂದುವರೆದಿದೆ. ಈ ವಿಚಾರ ಎಲ್ಲಿಗೆ ತಲುಪುತ್ತದೆ ಎಂದು ನಾಗರಿಕರು ಕಳವಳ ವ್ಯಕ್ತಪಡಿಸಿದರು. ಅದೇ ನಿನ್ನೆ ಪ್ರೆಸ್ ಮೀಟಿಂಗ್ನಲ್ಲಿ ಅವರು ದುಡ್ಡು ಲೆಕ್ಕಾಚಾರ ಕೊಟ್ಟಿಲ್ಲ ಗೌಡ್ರು ಅಂತ ಹೇಳಿದ್ರು. ಅವ್ರು ಯಾವುದೇ ಗಂಟೆ ಬಂದು ನಾನು ಲೆಕ್ಕಾಚಾರ ಕೊಡೋಕೆ ರೆಡಿ, ಅವ್ರು ನಾನು ಕೇಳಿಲ್ಲ, ತಪ್ಪಾಯ್ತು ಕೊಟ್ಟವ್ರು. ನೀವೇನಾ ಊರಿನ ಗೌಡ್ರು? ಮತ್ತೆ ಅವ್ರೇನೋ ಜಾತ್ರೆ ಮಾಡ್ಬೇಕು ಊರಿನ ಜಾತ್ರೆನ ನಮ್ಮನ್ನ ಅವ್ರು ಕರೆದು ಡೇಟ್ ಫಿಕ್ಸ್ ಮಾಡಿ ಅವರೇ ಒಂದು ಜನ ಫಿಕ್ಸ್ ಮಾಡಿ. ಅಲ್ಲ, ಅವ್ರ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ ಕೈ ಕೊಟ್ಟಿದಾರಂತಲ್ಲ? ಹೋದ್ ಸರಿ ಜಾತ್ರೆ ಈಗ ಅವ್ರು ಎಷ್ಟೇ ಅಮೌಂಟ್ ಅವರೇ ಅಂತ ದುಡ್ಡಿದ್ರು ಅವರೇ ದುಡ್ಡು ಇಟ್ಕೊಂಡೇನೆ ಅವರೇ ಕಲೆಕ್ಟ್ ಮಾಡ್ತಾರೆ ಊರ್ನೇ. ನೀವು ಕೇಸ್ ತಗೊಂಡ್ರೆ ವಾಪಸ್ಸು ಮಾತ್ರ ನಾವು ಜಾತ್ರೆ ಮಾಡಕ್ ಕೊಡ್ತೀವಿ, ಇಲ್ಲಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಪರ್ಮಿಷನ್ ಕೊಡಕ್ ನಾನೇ ಅಧಿಕಾರಿಗಳವ್ರೆ ಇಲ್ಲಿ ಮನವಿ ಕೊಟ್ಟಿದ್ದೀವಿ, ಅವರು ಕೊಟ್ಟ ಅವ್ರು ಜಾತ್ರೆ ಮಾಡಕ್ ಅವ್ರು ಪರ್ಮಿಷನ್ ಕೇಳಿದ್ರೆ ನಾವು ಒಟ್ಟಿಗೆ ನಮ್ಗೆ ಅನುವು ಮಾಡಿಕೊಡಿ ಅಂತ ನಾವು ತಹಸೀಲ್ದಾರ್ ಪರ್ಮಿಷನ್ ಮನವಿ ಕೊಟ್ಟಿದ್ದೀವಿ. ಅಲ್ಲ, ನೀವು ದೇವಸ್ಥಾನದ ಬೀಗ ಇಟ್ಕೊಂಡಿದ್ರೆ ನಮಗೆ ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ. ಒಂದು ನಿಮ್ಮಿಬ್ಬರ ವೈಯಕ್ತಿಕ ದ್ವೇಷದಿಂದ ಊರಿನ ಜನಗಳಿಗೆ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ. ಈಗ ನೋಡ್ರಿ, 1 ವರ್ಷ ಆಯ್ತು, ಬೀಗ ಬರಲ್ಲಪ್ಪ ಅನ್ನೋದ್ ಕಡೆ ಐತಿ. ಅವ್ರಿಗೇನು 10 ಜನ ಸೇರಿಸ್ಕೊಂಡಿಲ್ಲ, ಅವ್ರಾಗ ಸುಮ್ಮನೆ ಯಾರೋ ಬೂದಿ ಕೊಟ್ಟಿದ್ದು ಅವರೇ ತಗೊಂಡು ಮಾಡಿಕೊಂಡ್ಬಿಟ್ಟ. ಇದೇ ವಿಚಾರವಾಗಿ ವಯಸ್ಸೋಗಿರೋ 30 ಸತ್ತವ್ರು ಅಷ್ಟೇ ಸರ್. ವಯಸ್ಸೋಗಿರೋ 30 ಸತ್ತಿರೋದು. ಊರಿನ ಗೌಡ್ರಾಗಿ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ಬೋದಾಯ್ತಲ್ವಾ? ನಿಮ್ಮ ಮೇಲೆ ಯಾವ್ದೋ ಒಂದು ಅಟ್ರಾಸಿಟಿ ಕೇಸ್ ಹಾಕಿದಾರೆ ಅಂತ ನೀವು ಗೌಡ್ರು ಜಾತ್ರೆ ಸೇರ್ಸಕ್ಕೆ ಅವರೇ ಊರಿನವರೇ ಗ್ರಾಮಸ್ಥರೇ ಕಲೆ ಹಾಕಿರು ಟಾಮ್ ಹಾಕಿ. ನಾನು ಹೋಗಿದ್ದಾಗ ನಮ್ಮ ಕಷ್ಟ ಚಿಕ್ಕರಮ್ಮ ಯಾವ್ದು ನಮ್ಮ ಮೇಲೆ ಕೇಸ್ ಹಾಕಿದ್ನಲ್ಲ, ಅವ್ನಿಗೆ ಕೇಳ್ಕೊಂಡು ಊರವ್ರು ಕೇಳ್ಕೊಂಡ್ರು, ನಾವು ಕೇಳ್ಕೊಂಡಿಲ್ಲ. ನೀವು ರಾಜಿ ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ಕೊಳಕ್ಕಾಗಲ್ಲ ಅಂದರು. ಆನಂತರ ಅವ್ರು ಏನು ಮಾಡಿದ್ರು, ನಮ್ಮ ಮೇಲೆ ಒಂದು ಕೇಸ್ ಹಾಕಿರ್ತಿರು DOS. ನನಗೆ ನನ್ನ ಮಗನ ಮೇಲೆ ನನ್ನ ಮೇಲೂ ನನಗೆ ಪ್ರಾಣ ಬೆದರಿಕೆ ಆಗ್ತಾರೆ, ನನಗೆ ಒತ್ತಡ ಮಾಡ್ತಾವ್ರೆ, ಕೇಸು ರಾಜಿ ಮಾಡ್ಕೊಳ್ಳಿ ಅಂತೇಳಿ DOS ತಿರ್ಗಿ ನಮಗೆ ಕಂಪ್ಲೇಂಟ್. ಅದಕ್ಕೋಸ್ಕರ ನಾವು ಊರಿನವ್ರನ್ನ ಮತ್ತೆ ನ್ಯಾಯ ಕೇಳಿದಾಗ ನೀವು ಊರನ್ನ ಒಂಚೂರು ಜವಾಬ್ದಾರಿ ತಗೊಳ್ರಿ, ನಾವು ತಾಮಕ್ಕಲ್ಲ, ನಾನು ಊರಿಗೆ ಜಾತ್ರೆ ಮಾಡಕ್ಕೆ ಕೊಡೋಕ್ಕಲ್ಲ, ನಮ್ಗೊಂಚೂರು ಏನೋ ನಾವು ನೀವು ಇದು ಮಾಡಿ. ನಿಮ್ಮ ಕೇಸೇ ಬೇರೆ, ಜಾತ್ರೆನೇ ಬೇರ್ಪಡಿಸ್ತಾ ಇದ್ರೆ ಕೇಸ್ನ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಸರ್. ಊರಿನ ಅಟ್ರಾಸಿಟಿ ಕೇಸ್ ಹಾಕ್ಬೇಕಂದ್ರೆ ಊರಿನ ಪಾಂಪ್ಲೆಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಪಾಂಪ್ಲೆಟ್ ಅಲ್ಲಿ ಹೆಸರಿಲ್ಲ ಅನ್ನೋದಕ್ಕೆ ಇವ್ರ ಮೇಲೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಪಾಂಪ್ಲೆಟ್ ಆಯ್ತು, ಅದನ್ನೇನೋ ಅವರು ವಾಪಸ್ ತಗೊಳೋದು ಬೇಡ, ನಾವು ಮತ್ತೆ ಜಾತ್ರೆ ಮಾಡ್ಬೇಕಂದಾಗ ಮತ್ತೇನು ಜಾತ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಊರಿನವ್ರ ಜವಾಬ್ದಾರಿ ಇದ್ದಾಳ್ರಿ. ನಮ್ಮಿಬ್ಬರ ಮೇಲೆ ಯಾಕೆ ಊರಲ್ಲಿ ಊರಿನವರೆಲ್ಲ ಸೇರಿ ಪಾಂಪ್ಲೆಟ್ ಹೊಡಿಸಿ ಇದನ್ನ ಮಾಡಿದ್ರೆ ಕೇಸ್ ಮಾತ್ರ ಇಬ್ಬರ ಮೇಲೆ ಆಗ್ತದೆ. ಈ ಮತ್ತೆ ಏನಾದರೂ ಅನಾಹುತ ಆದರೆ ನೀವು ಊರಿನವ್ರ ಜವಾಬ್ದಾರಿ ಇದ್ದಾಳ್ರಿ ಅಂದ್ರೆ ಅದಕ್ಕೆ ಅವ್ರು ರೆಡಿ ಇಲ್ಲ. ನಾವು ಮತ್ತೆ ಮುಂದಕ್ಕೆ ಬಂದ್ರೆ ಮತ್ತೆ ಕೇಸ್ ಹಾಕ್ಸ್ಕೊಂತೀವಿ. ಖಂಡಿತ ಎಲ್ಲರೂ ಸೇರಿ ದೇವ್ರು ಮಾಡ್ಬೇಕು ಸರ್. ಸರ್, ತಾವು ಯಾರು ಸರ್? ಗೌಡ್ರ ಮಗನ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ನಮ್ಮನ್ನು ಬಿಟ್ಟು ಮಾಡ್ಬೇಕಂತ ಅವ್ರಿಗೆ ಇವತ್ತು ಅಷ್ಟೇ, ಅವ್ರು ಬಿಟ್ಟು ಮಾಡ್ಬೇಕು. ಒಟ್ಟಾರೆ ಮಾಡಕ್ಕೆ ಎಲ್ಲರೂ ಊರೆಲ್ಲ ಸೇರಿ ನಾನೊಬ್ಬ ಕುರುಬರಹಳ್ಳಿ ಗ್ರಾಮಸ್ಥ.
ನನಗೆ ತಂದೆ ತೀರ್ಕೊಂಡು ಒಂದು 4 ವರ್ಷ ಆಯಿತು. ನನಗೆ ತಂದೆ ಇಲ್ಲ. ನಾನು ಊರಲ್ಲಿ ಜಾತ್ರೆ ವಿಚಾರ ಅಂತ ಬಂದಾಗ ಮಾತಾಡೋಕೆ ಹೋದಾಗ ಜಾತ್ರೆ ಎಲ್ಲರೂ ಸೇರಿ ಮಾಡೋಣ ಅಂತ ಕೇಳಿದಾಗ ಚಿಕ್ಕರಾಮಯ್ಯ ಅನ್ನೋರು ನಮ್ಮ ಇವ್ರಿಗೆ ಮೊದಲೇ ಅಟ್ರಾಸಿಟಿ ಕೇಸ್ ಹಾಕಿದ್ರಲ್ಲ, ಅವ್ರನ್ನ ಅಟ್ರಾಸಿಟಿ ಕೇಸ್ ಹಾಕಿರೋರು ಇವ್ರು ಅಟ್ರಾಸಿಟಿ ಕೇಸ್ ಹಾಕಿದ್ರಲ್ಲ ಅವರೇ ಮತ್ತೆ ನನ್ನ ಬೆದರಿಕೆ ಹಾಕಿದ್ದಾರೆ. ಏನಂತ ಬೆದರಿಕೆ ಹಾಕಿದ್ದಾರೆ, ಏಕಪ್ಪ ಇಷ್ಟೊಂದು ಮಾತಾಡ್ತೀಯಾ, ನಿನ್ಗೂ ಅಟ್ರಾಸಿಟಿ ಕೇಸ್ ಹಾಕಲ್ಲ ನಾನು ಅಂತ ಅವರು ಮಾತಾಡಿದಾದ್ಮೇಲೆ ತಿರ್ಗ ಮಗಳು ಮತ್ತೆ ಒಂದು ಶೂಟಿಂಗ್ ಹಾಕ್ಸ್ಕೊಂಡು ನನ್ನ ಜೀವ ಬೆದರಿಕೆ ಹಾಕಿರೋದು. ಏನಪ್ಪ ನೀನು ಯಾಕೆ ಇವ್ರು ಅವ್ರ ಹತ್ರ ಓಡಾಡೋದು, ನೀನು ಯಾಕೆ ಏನು ನಿನ್ಗೊಂದು ಅಟ್ರಾಸಿಟಿ ಕೇಸ್ ಹಾಕ್ಲಾ, ನೀನು ಈ ಥರ ಜೀವ ಬೆದರಿಕೆ ಹಾಕಿ ನಮಗೆ ಸುಮಾರು ಒಂದು 2-3 ತಿಂಗಳಿಂದ ಇಲ್ಲೇ ಹೋದ್ರೂ ಆಗಲಿ ಕಾಟ ಕೊಡ್ತಾ ಇದ್ದಾರೆ. ಇದನ್ನು ನೋಡಿ ನನ್ನ ಸ್ವಲ್ಪ ಬೆದರಿಕೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ. ದಯಮಾಡಿ ನನ್ನ ಯಾರು ಅಟ್ರಾಸಿಟಿ ಆಗ್ತೀವಿ ಅಂತ ಹೇಳ್ತಿರೋದು ನಿಮ್ಮ ಈ ಚಿಕ್ಕರಾಮಯ್ಯ ಮತ್ತೆ ಚಿಕ್ಕರಾಮಯ್ಯ ನನ್ನ ಮಗಳು. ಯಾವ ಊರಿನವರು ಅವರು ಕುರುಬ್ರಳ್ಳಿನೇ ಸರ್. ನೀವು ಅದೇ ಊರಿನವರು? ಅದೇ ಊರವರು. ಈಗ ಬೆದರಿಕೆ ಆಗ್ತಾ ಇದ್ದಾರೆ ಅಂತಂದ್ರಲ್ಲ, ಅವ್ರ ಮೇಲೆ ಏನಾದ್ರು ನೀವು ಕ್ರಮಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್, ಏನೂ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಅವ್ರದ್ದು ಭಯ ಸರ್, ಭಯದಿಂದ ಕೊಟ್ಟಿಲ್ಲ. ಆಯ್ತಪ್ಪ, ಭಯ ಅಂತಂದ್ರೆ ರಕ್ಷಣೆ ಕೊಡೋರೆ ಪೊಲೀಸ್ನವ್ರು ತಾನೆ. ಈ ಕೇಸ್ ಆದಾಗ ಸರ್ ಅಲ್ಟ್ರಾಸಿಟಿ ನಾವು ಒಬ್ಬ ಸಾಮಾನ್ಯ ಜನಾಂಗದವರು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ರೆ ನಾನು ಮುಂಚೆ ನೋಡಿದ್ದೀನಿ, ನಮ್ಮೂರಲ್ಲಿ ಅಟ್ರಾಸಿಟಿ ಕೇಸ್ ಆಗಿರೋದು ನೋಡಿದ್ದೀನಿ. ಒಂದು 15-20 ದಿವಸ ಊರಲ್ಲಿ ಇರಲಿಲ್ಲ. ನಾನು ಮನೇಲಿ ಒಬ್ಬನೇ ಮಗ. ಸೊ ಏನೋ ಮನೆ ಕಡೆ ನಾನೇ ನೋಡಬೇಕು, ಎಲ್ಲ ನಾನೇ ವ್ಯವಹಾರ ಮಾಡ್ಕೋಬೇಕು. ನನಗೂ ಅದೇ ಥರ ಅದೇ ಅನ್ನೋ ಭಯದಿಂದ ನಾನು ಭಯದಿಂದ ನೀವೆಲ್ಲೂ ಹೋಗಿಲ್ಲ? ಎಲ್ಲೂ ಹೋಗಿಲ್ಲ. ಓಕೆ, ನಿಮ್ಮ ಹೆಸರು? ರಘು, ಕುರುಬ್ರಳ್ಳಿ ಸರ್. ನಮ್ಮದು ಕುರುಬ್ರಳ್ಳಿ ಗ್ರಾಮ. ನಾವೆಲ್ಲ ಕುರುಬ್ರಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮೂರ ಜಾತ್ರೆನ ನಿಲ್ಸೋಕ್ಕೆ ಕೆಲವು ಜನ ನಿಲ್ಲಿಸ್ಬೇಕು ಅಂತಲ್ಲ, ಅವರು ನಮ್ಮನ್ನು ಮಾತ್ರ ಹೊರತುಪಡಿಸಿ ಅವರೇ ಮಾಡಬೇಕು ಅಂತ ಮುಂದಾಗಿದ್ದಾರೆ. ನಾವು ಅದೇ ಊರಿಗೆ ಸೇರಿರೋರಾದ್ರಿಂದ ನಮ್ಮೂರಿಗೆ ಸೇರಿಲ್ಲದೆ ಇರೋರೊಬ್ಬರು ನಮ್ಮೂರ ಅಡ್ರೆಸ್ಸೇ ಇಲ್ಲ, ನಮ್ಮೂರಲ್ಲಿ ಓಟ್ ಕೂಡ ಅವ್ರದ್ದು ವೋಟರ್ ಐ ಡಿ ಕೂಡ ಇಲ್ಲ, ಅಂಥವರೇ ಮುಂದೆ ಬಿದ್ದು ನಾನು ಎಷ್ಟಾದರೂ ಖರ್ಚಾಗಲಿ ನಾನು ದುಡ್ಡು ಕೊಡ್ತೀನಿ, ನೀವು ಜಾತ್ರೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಮತ್ತು ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಂಥ ಒಬ್ಬರು ಪೂಜಾರನ್ನು ನಿಮಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀನಿ, ನಾನು ಸಂಬಳ ಕೊಡ್ತೀನಿ, ನೀವು ಪೂಜೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ಹಂಗಾದರೆ ನಾವು ಯಾರೋ ದೇವಸ್ಥಾನಕ್ಕೆ ನಮಗೆ ಅಧಿಕಾರ ಇಲ್ವಾ? ದೇವಸ್ಥಾನ ನಮಗೆ ಸೇರಿಲ್ವಾ? ನಾವು ಯಾರೋ ಆ ಊರಿಗೆ ಸೇರಿರೋರಲ್ವಾ? ಯಾಕೆ ಈ ಥರ ಮಾಡ್ತಿದ್ದಾರೆ? ನಮಗೂ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡೋ ಅಂಥ ಒಂದು ಆಸೆ ಇದೆ. ನಾವು ಆ ಊರಿಗೆ ಸೇರಿರೋರು, ನಾವು ಎಲ್ಲರೂ ಸೇರಿ ಜಾತ್ರೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಇಲ್ಲಿ ತಹಶೀಲ್ದಾರ್ ಹತ್ರ ನ್ಯಾಯ ಕೇಳಬೇಕು ಅಂತ ಬಂದಿದ್ದೀವಿ. ಹೊರಗಡೆಯಿಂದ ಬಂದಿರೋರು ಯಾರು? ಯಾವುದು ಹೆಸರು ಹೇಳಕ್ಕಾಗಲ್ಲ. ಹೇಳಿ ಹೇಳ್ತೀವಿ, ಆ ಹೆಸರು ಕೂಡ ಹೇಳ್ತೀವಿ ನಾವು. ಅವರು ಕೂಡ ಅವರು ಈಗ ಬೇಡ ಅವ್ರ ಹೆಸರು ನಾವು ಆ ಒಂದು ಇದು ಬಂದಾಗ ಆ ಹೆಸರು ಕೂಡ ಹೇಳ್ತೀವಿ. ಮತ್ತೆ ಅವರು ಈಗ ಬೆದರಿಕೆ ಕೂಡ ಹಾಕ್ತಾರೆ. ಈಗ ಗೌಡ್ರ ಜೊತೆ ಯಾರ್ಯಾರು ಓಡಾಡ್ತಾರೆ ಅವರಿಗೆ ಬೆದರಿಕೆ ಹಾಕೋದು, ಹಿಂಗೆ ಮಾಡ್ತೀವಿ, ತಲೆ ಮರೆಸ್ಕೊಂಡಿದ್ವಿ, ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡೋದು, ನಮಗೆ ಸಪೋರ್ಟ್ ಮಾಡಿರಿ, ಆಮೇಲೆ ನಾವು ಜಾತ್ರೆ ಮಾಡೇ ಮಾಡ್ತೀವಿ, ಊರಲ್ಲಿ ಎಷ್ಟೇ ಹೆಣಗಳು ಬಿದ್ದರೂ ಕೂಡ ನಾವು ಜಾತ್ರೆ ಮಾಡ್ತೀವಿ ಅಂತ ಹಿಂಗೆಲ್ಲ ಎದುರಿಸ್ಕೊಂಡು ಓಡಾಡ್ತಿದ್ದಾರೆ. ದೌರ್ಜನ್ಯ ಮಾಡ್ತಿರೋದು ಅವರು, ನಾವುಗಳಲ್ಲ ಸರ್. ನನ್ನ ಹೆಸರು ಲತಾಮಣಿ ಅಂತ ಸರ್. ಹೇಳಿ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮದು ಕುರುಬ್ರಳ್ಳಿ. ಇದೇನು ಸರ್ ಸಮಸ್ಯೆ, 1 ವರ್ಷದಿಂದ ಗೋಪುರ ಕಟ್ಟಿದ್ದಾರೆ. ಗೋಪುರ ಕಟ್ಟಿ ಎಲ್ಲ ಅದನ್ನ ಉದ್ಘಾಟನೆ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ವೈಯಕ್ತಿಕ ಅಂದರೆ ಎಲೆಕ್ಷನ್ ವಿಷಯಕ್ಕೆ ಸ್ವಲ್ಪ ಜಗಳ ಆಯಿತು. ಆ ಥರ ಎಲ್ಲ ಮಾಡಿಕೊಂಡು ಗೌಡ್ರನಾಗಿರೋ ಮೇಲೆ ಸುಮ್ಮನೆ ದಬ್ಬಾಳಿಕೆ ಮಾಡ್ತಾರೆ. ಮತ್ತೆ ನಮ್ಗೇನು ಅಂತಂದ್ರೆ ಈಗ ಜಾತ್ರೆ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ, ದುಡ್ಡು ಇಸ್ಕೊಂಡು ಸುಮ್ಮನೆ ಆಗಿದ್ದಾರೆ ಅಂತ ಆರೋಪ ಮಾಡ್ತಾರಲ್ಲ. ಕರೆದ್ರೆ ಇವಾಗ ಕೇಸು ಆ ಥರ ಹೋಗ್ತಾರಲ್ವ ಸರ್? ಆಲ್ರೆಡಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಅಂದಮೇಲೆ ಊರಿನ ಜಾತ್ರೆಗೆ ಏನು ಸಂಬಂಧ? ಏನು ಸಂಬಂಧ ಇಲ್ಲ ಸರ್. ಏನಿದೆ ಜಾತ್ರೆ ವಿಚಾರಕ್ಕೆ ಪಾಂಪ್ಲೆಟ್ ಅಲ್ಲಿ 8 ಜನ ಕೋಮಾರ್ದಾರ್ ಇದ್ದಾಗ 8 ಜನನು ಸಂಬಂಧಪಡ್ತಾರೆ ಸರ್. ಅದು ಆ ವಿಚಾರಕ್ಕೆ ಏನೇ ಬಂದ್ರು ಅವರು ಅಷ್ಟು ಜನ ಸಂಬಂಧಪಡ್ತಾರೆ. ಗೌಡ್ರಾಗಿರ್ಬೋದು, ಗೌಡ್ರ ಮಗ ಆಗಿರ್ಬೋದು ಮಾತ್ರ ಆ ಪಾಂಪ್ಲೆಟ್ಗೆ ಹೆಸರು ಹಾಕಕ್ಕೆ ಸಾಧ್ಯನಾ? ಎಲ್ಲರೂ 8 ಜನನು ಒಪ್ಪಿಗೆ ಪಡ್ಬೇಕಲ್ವಾ? ಅವ್ರಿಬ್ಬರನ್ನ ಹೆಂಗ್ ಸರ್ ಕೊಟ್ರು? ಮತ್ತೆ ಅಲ್ಲ, ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ, ದೇವ್ರ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ. ಬೀಗನೇ ಇಲ್ಲ ಸರ್, 1 ವರ್ಷ ಆಗಿದೆ. ನಮ್ಮ ಒಬ್ರು ಉದ್ದೇಶ ಅಷ್ಟೇ ಸರ್, ಪ್ರತಿ ಒಂದು ಮನೆಗೂ ಆ ದೇವಸ್ಥಾನಕ್ಕೆ ಅವ್ರದ್ದೇ ಆದ ಒಂದು ಆದ್ಯ ಕರ್ತವ್ಯ ಐತೆ. ಮತ್ತೆ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ದೇವ್ರು ಮಾಡಬೇಕು. ಅವ್ರ ಥರ ನಮ್ಗೆ ಇವ್ರನ್ನೂ ಬಿಟ್ಟು ಮಾಡಬೇಕು, ಅವ್ರನ್ನೂ ಬಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು ದೇವರು. ಇಲ್ಲಿ ರಾಜಕೀಯ ಬೇಡ ಸರ್, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಮತ್ತೆ ಬೇರೆ ಒಂದು ಅಧಿಕಾರಿಗಳು ನಿಂದನೆ ಮಾಡೋದು ಅದೆಲ್ಲ ಬೇಡ ಸರ್. ಅಲ್ಲ, ದೇವಸ್ಥಾನದ ಕೀನೇ ಇಲ್ಲ ಅಂದ್ರೆ ಮತ್ತೆ ದೇವಸ್ಥಾನ ಬೀಗ ಹಾಕ್ತಾರೆ. ನಮ್ಮ ಹತ್ರ ಕೀ ಇಲ್ಲ, 1 ವರ್ಷ ಆಯ್ತು ಸರ್, ನಮ್ಮ ಹತ್ರ ಕೀ ಇಲ್ಲ. ನಮ್ಮ ಊರಿನ ವಿಚಾರಕ್ಕೆ ಯಾವುದೇ ಒಂದು ಅಧಿಕಾರಿಗಳನ್ನ ನಿಂದನೆ ಮಾಡೋದು ತಪ್ಪು ಅಲ್ವಾ ಸರ್? ಎಷ್ಟು ವರ್ಷದಿಂದ ಬೀಗ ಹಾಕಿದ್ದಾರೆ ದೇವಸ್ಥಾನ? ಹಾಕಿಲ್ಲ ಸರ್, ಬೀಗ ಹಾಕಿಲ್ಲ. ಬೀಗ ಓಪನ್ ಇದೆಯಾ? ಬೀಗ ಇದೆ ಸರ್. ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇದೆ ಅಂದ್ರೆ ಅದು ಕಾನೂನು ನಮಗೆ ಏನು
ಬೆಲೆ ಕೊಡಬೇಕು ಅಥವಾ ನಮ್ಮದು ತಪ್ಪಿದ್ರೆ ನಮಗೆ ತಪ್ಪು ಇದನ್ನು ಕೊಡಲಿ, ನಾವು ಕಾನೂನಿಗೆ ಬದ್ಧವಾಗಿರ್ತೀವಿ ಸರ್. ಅದನ್ನ ಬಿಟ್ಟು ನಮ್ಮ ದೇವಸ್ಥಾನದ ವಿಚಾರಕ್ಕೆ ಇದನ್ನೆಲ್ಲ ಹೇಳ್ದು ನಮ್ಮನ್ನು ವೈಯಕ್ತಿಕ ಮಾಡಿಬಿಟ್ಟು ಇಷ್ಟು ವರ್ಷ 20 ವರ್ಷದಿಂದ ನಮ್ಮ ಅಂದ್ರೆ ಗೌಡ್ರು ಅವರ ಆರೋಪ ಏನಂದ್ರೆ ಗೌಡ್ರು ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಹೋಗ್ತಾ ಇರೋದೇನಂದ್ರೆ ಹೋಗಿ ಅಲ್ಲಿ ಮಾತಾಡಕ್ ಹೋದ್ರೆ ಕಂಪ್ಲೇಂಟ್ ಕೊಡೋದು ಆ ಥರ. ಮತ್ತೆ ಇವಾಗ 20 ದಿನ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿರ್ತಾರಲ್ವಾ ಸರ್, ಮತ್ತೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾರೆ? ಯಾರಾದ್ರೂ ಆಗ್ತಾರಾ ಸರ್? ಅದಕ್ಕೋಸ್ಕರ ಎಲ್ಲರೂ ಬಂದು ಎಲ್ಲರೂ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಅವರು ಇದನ್ನ ಮಾಡ್ತಾರೆ. ಬಿಟ್ರೆ ಒಂದ್ ದಿವಸ ಹೋಗಿ ಊರ ಹತ್ರ ಕರ್ಸ್ಬೇಕು, ಅಂದ್ರೆ ದೇವಸ್ಥಾನ ಹತ್ರ ಕರ್ಸ್ಬೇಕು. ಎಲ್ಲೋ ಮನೆ ಹತ್ರ ಹೋಗೋದು, ಅಂಗಡಿ ಹತ್ರ ಹೋಗೋದು ಅಲ್ಲಲ್ಲ ಸರ್. ತೀರ್ಮಾನ ದೇವಸ್ಥಾನ ಮುಂದೆ ಮಾಡ್ಬೇಕು ತೀರ್ಮಾನ. ನನ್ನ ಹೆಸರು ಸಿದ್ದರಾಜು ಅಂತ. ನಮ್ಮೂರಿನ ಸಮಸ್ಯೆ ಏನು ಅಂದರೆ ನಿನ್ನೆ ಬಂದು ಹೇಳಿದ್ದಾರೆ, ನಾವು ಜಾತ್ರೆ ಮಾಡ್ತಾ ಇದ್ದೀವಿ, 2 ಮನೆಯನ್ನು ಹೊರತುಪಡಿಸಿ ನಾವು ಜಾತ್ರೆ ಮಾಡ್ತಾ ಇದ್ದೀವಿ. ಅವರು ನಮಗೆ 4 ಮನೆಯವರು 80 ಮನೆಯವ್ರಿಗೆ ತೊಂದರೆ ಮಾಡ್ತಾವ್ರೆ ಅಂತ. 4 ಮನೆಯವರು 80 ಮನೆಯವ್ರಿಗೆ ತೊಂದರೆ ಮಾಡ್ತಾವ್ರೆ ಅಂದಾಗ 4 ಮನೆಯವ್ರ ಕಡೆ ನ್ಯಾಯ ಇದೆಯೋ 80 ಮನೆಯವ್ರ ಕಡೆ ನ್ಯಾಯ ಇದೆಯೋ ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕು. 4 ಮನೆಯವ್ರ ಕಡೆ ನ್ಯಾಯ ಇಲ್ಲದೆ ಹೋದರೆ 80 ಮನೆ ಅಂದ್ರೆ ಕೇಳೋದಕ್ಕೆ ಹೆಂಗೆ ಸಾಧ್ಯ? ಒಂದು ಪ್ರಶ್ನೆ. ಆದರೆ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕುರುಬಳ್ಳಿ ಗ್ರಾಮಸ್ಥರೇ. ನೀವು ಬೇಕಾದ್ರೆ ಫೋಟೋ ಹೊಡ್ಕೊಂಡು ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡ್ಬೋದು. ಇಷ್ಟು ಮನೆ, ಸುಮಾರು 30ಕ್ಕೂ ಹೆಚ್ಚು ಮನೆಯನ್ನು ಹೊರತುಪಡಿಸಿ ಇವತ್ತೇನು ಮಾಡ್ತಿದ್ದಾರೆ, ಊರಲ್ಲಿ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೇಳೋಕೆ ಹೋಗೋ ಹೊತ್ತಿಗೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. 29-30 ಜಾತ್ರೆ ಅಂತ ಹೇಳ್ತಾರೆ, ಮನೆ ಹತ್ರ ಬಂದು ದುಡ್ಡು ಕೇಳ್ತಾರೆ. ದುಡ್ಡು ಕೇಳಿದಾಗ ಯಾವತ್ತು ಡೇಟು? 29-30. ನಾನೇ ಪ್ರಶ್ನೆ ಮಾಡಿದೆ, 29-30 ಅಂತೀರ? ನಮ್ಮ ಅಪ್ಪರಿಗೆ ಹೇಳಿಲ್ಲ. ನಮ್ಮ ಅಪ್ಪರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಒಬ್ಬ ಪ್ರಮುಖರು ಇರ್ತಾರೆ, ಮುಖಂಡರಿರ್ತಾರೆ. ಅವ್ರಿಗೆ ಸಮೇತ ಅವರು ಮಾಹಿತಿ ಕೊಟ್ಟಿಲ್ಲ. ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಉಡಾಫಿ ಉತ್ತರ ಕೊಡ್ತೇವೆ, ಹೇಳಿದ್ವಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಹಳ್ಳಿಗಳಲ್ಲಿ ಗೌಡರು ಎಲ್ಲರೂ ಕೂತ್ಕೊಂಡು ಒಂದು ಜಾತ್ರೆ ಮಾಡಬೇಕಾದ್ರೆ ಏನು ದಿನಾಂಕವನ್ನು ನಿಗದಿ ಮಾಡಿ ಜಾತ್ರೆ ಮಾಡೋದು ಒಂದು ಪ್ರತೀತಿ ನಮಗೆ ಗೊತ್ತಿರೋ ಪ್ರಕಾರ. ಇವರೇ ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಈ ಡೇಟಿಗೆ ಜಾತ್ರೆ ಮಾಡ್ತೀವಿ, ನೀವು ದುಡ್ಡು ಕೊಡ್ರಿ ಅಂತ ಎಲ್ಲರ ಮನೆಗೂ 3 ಸರಿ ಹೋಗೋದು. 3 ಸರಿ ಹೋದಾಗ ಅವ್ರು ಕೇಳಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಇದಾಗೋದು. ಇದು ಒಂದು ಕಡೆ. ಆದರೆ ಇನ್ನೊಂದು ಸಮಸ್ಯೆ ನಮ್ಮೂರಿಂದ ಏನಪ್ಪ ಅಂತ ಅಂದರೆ, ಹೊರತು ಇವ್ರನ್ನ ಬಿಟ್ಟು ಮಾಡಿದ್ರೆ ಏನಾಗುತ್ತೆ? ಎಲ್ಲ ಕಡೆ ಹೇಳೋದು, ನಾವು ದುಡ್ಡು ಕೊಡಲ್ಲ ಅಂದರೆ ಬೇರೆ ಕಡೆ ಹೇಳ್ಕೊಂಬರೋದು. ಅವ್ರನ್ನ ಬಿಟ್ಟೇ ಮಾಡ್ತೀವಿ, ನಮ್ಮನ್ನ ಏನು ಮಾಡ್ತಾರೆ? ನಾನು ಒಂದ್ಸರಿ ಇವರು ದೇವಸ್ಥಾನ ಮುಂದೆ ಗೌಡ್ರನ್ನ ಕಲೆ ಹಾಕಿದ್ರು, ಜಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಕಲೆ ಹಾಕಿದಾಗ ನಾನು ಅವತ್ತು ಮಾತಾಡಿದೆ. ಏನಂದೆ, ಈ ಏನೋ ಒಂದು ಕೇಸಿನ ಬಗ್ಗೆ ಒಂದು ಮಾಹಿತಿ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಸಡ್ಲಾಗಿ ಕೊಡ್ರಿ, ಅವರು ಬಂದು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಜಾತ್ರೆ ಮಾಡ್ತಾರೆ ಅಂತ ನಾನು ಕೇಳೋಕ್ಕೆ ಅದನ್ನು ವೀಡಿಯೋ ಮಾಡಿ ಆ ಗುಂಪು ಯಾವುದೋ ಒಂದು ಕಾಣದ ಒಂದು ಕೈ ಇದೆ, ಆ ಕೈಗೆ ಕಳಿಸಿದ್ದಾರೆ. ನನ್ನ ಮೊಬೈಲ್ಗಲ್ಲಿದೆ. ಅವರು ಇನ್ನೊಬ್ಬರಿಗೆ ಮೊಬೈಲು ಮೂಲಕ ನಾನು ಮಾತಾಡಿರೋದು ಅದ್ರ ಕೆಳಗೊಂದು ಸ್ಟೇಟ್ಮೆಂಟ್ ಕಳಿಸ್ತಾರೆ. ಏನಂತ, ನೀವು ಈ ಕೇಸ್ನಲ್ಲಿ ಅವನಿಗೆ ಹೇಳಿ ಈ ಕೇಸಿನ ಬಗ್ಗೆ ಏನಾದರೂ ಮಾತಾಡಿದ್ರೆ ತಲೆಮರೆಸ್ಕೊಂಡಿರೋಕೆ ಇರಲಿ, ಅವನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜು ಬೆದರಿಕೆಯನ್ನು ಹಾಕ್ತಾರೆ. ಇವಾಗ ನಾನು ಅವ್ರ ಮೇಲೆ ಯಾವ ಕೇಸ್ ಹಾಕ್ಬೋದು ಅಂತ ನೀವು ಹೇಳ್ಬೋದು. ನಾನು ಇದುವರೆಗೂ ಅದ್ರ ಸುದ್ದಿಗೆ ಹೋಗಿಲ್ಲ, ಆಯಿತಾ? ಅವ್ರು ನನಗೆ ಹೇಳ್ತಾರೆ ಕಾಣದ ಕೈ ಅಂದರೆ ಈ ಒಂದು ಜಾತ್ರೆ ಹಿಂದೆ ಇರ್ತಕ್ಕಂಥದ್ದು ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ದಯಮಾಡಿ ನಾವು ತಹಶೀಲ್ದಾರ್ಗೆ ಮನವಿ ಕೊಡಿಸಿದ್ದೀವಿ. ನಮ್ಮ ಉದ್ದೇಶ ಅವ್ರು ಹೇಳೋ ಥರ ಇಷ್ಟು ಜನಕ್ಕೆ ಪರ್ಮಿಷನ್ ಕೊಡಿ ನಾವು ಜಾತ್ರೆ ಮಾಡ್ಕೊತೀವಿ ಅನ್ನೋದಲ್ಲ. ಎಲ್ಲರೂ ಕೂಣಿಸಿ ಮತ್ತೆ ಒಟ್ಟಾಗಿ ಊರನ್ನೆಲ್ಲ ಒಂದು ಮಾಡಿ ಜಾತ್ರೆ ಮಾಡಿ. ಇವಾಗ ನಮ್ಮ ತಂದೆಯವರೇ ಆಗಲಿ, ನಮ್ಮ ತಂದೆಯವರು ಸಮೇತ ಒಬ್ರು ಹಿರಿಯರಿದ್ದಾರೆ, ಅವ್ರನ್ನೂ ಸಮೇತ ನಿನ್ನೆ SI ಬಂದಾಗ ದೇವಸ್ಥಾನ ಮುಂದೆ ಅಡ್ಡಾಡಿದ್ರು ಸಮೇತ ಕೇಳಿಲ್ಲ. ಯಾಕೆಂದರೆ ಅವರು ಅವ್ರು ಪರಿಶಿಷ್ಟ ಪಂಗಡಕ್ಕೆ ಸೇರೋರೆ ಅಂತ ಇರ್ಬೋದು, ಪರಿಶಿಷ್ಟ ಜಾತಿಗೆ ಸೇರೋರೆ ಅನ್ನೋದಿರ್ಬೋದು, ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಅದನ್ನು ಆಮೇಲೆ ನಾವು ಅದು ನಮ್ಮನ್ನು ಬಿಟ್ಟು ಮಾಡಿದಾಗ ಅದ್ರ ಬಗ್ಗೆ ನಾವು ಮಾಹಿತಿ ತಗೊಂತೀವಿ, ಅದ್ರ ಬಗ್ಗೆ ನಾವು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋದಾಗುತ್ತೆ. ಹಂಗಾಗಿ ಈ ಒಂದು ಊರೊಂದು ಸಮಸ್ಯೆ ಜಾಸ್ತಿ ಆಗ್ತದೆ. ದಯಮಾಡಿ ನಾವು ತಹಶೀಲ್ದಾರ್ ಸಾಹೇಬ್ರುಗಳದಷ್ಟೇ. ಹಾಗೆ ಇನ್ನೊಬ್ಬರು ನಿನ್ನೆ ನಮ್ಮೂರಿನ ಪ್ರಮುಖ ಮುಖಂಡರು ಏನು ಹೇಳಿದ್ದಾರೆ, ಈ ಒಂದು ಜಾತ್ರೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ಶಾಸಕರು ಮತ್ತು ಈ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರ ಪಾತ್ರ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ, ನಾವು ಪರಮೇಶ್ವರ್ ಅವರ ಅಭಿಮಾನಿಗಳು, ಒಪ್ಕೊಂತೀವಿ, ಇಲ್ಲ ಅಂತಲ್ಲ. ಆದರೆ ಈ ಒಂದು ಊರಿನ ವಿಷಯಕ್ಕೆ ಅವ್ರನ್ನ ಮಧ್ಯ ತರೋದು ಅಷ್ಟು ಸೂಕ್ತ ಅಲ್ಲ. ಅವರ ಹೆಸರು ಹೇಳೋದು ಸಮೇತ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ. ಅವ್ರ ಹೆಸರನ್ನ ಅವ್ರು ಹೇಳಲೇಬಾರ್ದು. ನಾವು ಹೋಗಿದ್ವಿ ಪರಮೇಶ್ವರ್ ಹತ್ರ, ನೀವು ಶಾಂತಿ ಸಭೆ ಮಾಡ್ಕೊಂಡು ಜಾತ್ರೆ ಮಾಡ್ಕೊಳ್ರಿ ಅಂತ ಹೇಳಿದ್ರು. ವಿಶೇಷ ಅಂದರೆ ಅವರು ಸಹ ಹೋಗಿದ್ದಾರೆ, ಅದೇ ಪರಮೇಶ್ವರ್ ಸಾಹೇಬ್ರ ಹತ್ರ ಅವರು ಹೋಗಿದ್ದಾರೆ, ಅವ್ರಿಗೂ ಅದೇ ಮಾತಾಡಿದ್ದಾರೆ. ಮತ್ತೆ ಬಂದು ಇದೇ ವೇದಿಕೆಯಲ್ಲಿ ನೆನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದರಲ್ಲಿ ಪರಮೇಶ್ವರ ಪಾತ್ರ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪಾತ್ರ ಇದೆ ಅಂತ. ದಯಮಾಡಿ ಆ ಹೇಳಿಕೆಯನ್ನು ಅವರು ವಾಪಸ್ ತೆಗಿಬೇಕು. ಪರಮೇಶ್ವರ್ ಸಾಹೇಬರು ಸಜ್ಜನಿದ್ದಾರೆ, ನಿಷ್ಠಾವಂತರಿದ್ದಾರೆ, ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಸಹೃದಯ ಇದ್ದಾರೆ. ಹಾಗಾಗಿ ಈ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಪರಮೇಶ್ವರ್ ಅಭಿಮಾನಿಗಳಾಗಿ ಅವರು ಕಾರ್ಯಕರ್ತರಾಗಿ ನಾವು ಈ ಹೇಳಿಕೆಯನ್ನು ಖಂಡಿಸ್ತೀವಿ. ಹಾಗೆ ಕೊನೆಯದಾಗಿ ನನ್ನ ಉದ್ದೇಶ ಇಷ್ಟೇ, ನಮ್ಮೂರಿನ ಜನರೆಲ್ಲರೂ ಸೇರಿ ಒಟ್ಟಾಗಿ ಹಿಂದೆ 20 ವರ್ಷದಿಂದ ಯಾವ ರೀತಿ ಸೇರಿ ಜಾತ್ರೆ ಮಾಡ್ತಿದ್ವೋ ಅದೇ ಥರ ಜಾತ್ರೆ ಮಾಡಬೇಕು. ಅದೇ ಥರ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಯಾರೋ ಒಬ್ಬರಿಗೋಸ್ಕರ ಇಡೀ ಊರನ್ನು 2 ಗುಂಪುಗಳನ್ನಾಗಿ ಮಾಡ್ಕೊಂಡು
ಒಡೆದಾಟ ಬಡದಾಟ ಮನಸ್ತಾಪ. ಇವತ್ತು ನಮ್ಮ ಊರಲ್ಲಿ ಒಬ್ರು ಮುಖ ಒಬ್ರು ನೋಡೋಕ್ಕಾಗ್ತಿಲ್ಲ. ಕಾರಣ ಏನು ಅಂದರೆ ಆ ಗುಂಪು ಈ ಗುಂಪು. ನಿನ್ನೆ ಬಂದಿರೋರು ಇಲ್ಲಿಗೆ ಬಂದಿರೋರ ಮುಖ ನಾವು ನೋಡಲ್ಲ, ಇವತ್ತು ನಾವು ಹೋದ್ರೆ ನಮ್ಮ ಮುಖ ನೋಡಲ್ಲ. ಒಬ್ರಿಗೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆ. ದಯಮಾಡಿ ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಏನು ಆರಕ್ಷಕರಿಗೂ ಮತ್ತು ಕಂದಾಯ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ದಯಮಾಡಿ ನಮಗೆ ನ್ಯಾಯವನ್ನು ಸಲ್ಲಿಸ್ತೀವಿ ಅಂತ ನಂಬಿಕೆ ಇದೆ.